पड़ी का आगे बोले किसी पकड़ने बस पड़ी का ये पड़े बदी पकड़ने बस पड़ी का ನಾವು ದೀಪ ಇಡುವವರಂತಾಗುತ್ತೇವೆ. ಆರು ಗಂಟೆಗೆ ಸ್ನಾನ ಎಲ್ಲ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ಬಂದೆ. ಬೆಳಗ್ಗೆ ನಮಗೆ ಬೂದ್ನಿ ಸ್ನಾನ ಇತ್ತು ಇವತ್ತು, ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡಿದ್ದೆ. ಆದ್ರೂ ಇವತ್ತು ಅಮಾವಾಸ್ಯೆ ಎಲ್ಲ ದೀಪ ಹಚ್ಚಿ ಬೆಳಗೆಲ್ಲ ಪೂಜೆ ಮಾಡಿ ಧೂಪ ಹಾಕಿ ಬಂದೆ. ಇವಾಗ ಫಟ್ ಅಂತ ದೀಪ ಒಂದು ಇಟ್ಕೊಬಿಡೋಣ ಅಂದ್ಕೊಂಡೆ. ಯಾಕಂದರೆ ಈ ಸಲ ದೀಪಾವಳಿಗಂತೂ ಫುಲ್ಲು ಮಳೆನೇ, ಒಂದು ಲೆಕ್ಕದಲ್ಲಿ ಖುಷಿನೇ. ಯಾಕಂದರೆ ಸ್ವಲ್ಪ ತುಂಬಾ ಸೆಕೆ ಇತ್ತಲ್ಲ, ಹಾಗಾಗಿ ಮಳೆ ಬಂದಿದ್ದು ಒಂಚೂರು ಕೂಲ್ ಆಯಿತು ವೆದರ್. ಬಟ್ ಏನು ಅಂದರೆ ಪಾಪ ದೀಪಾವಳಿ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ಮಳೆ ಬಂದರೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ದೀಪ ಎಲ್ಲ ಇಡಲಿಕ್ಕೆ. ಈ ಸತಿ ಜಾಸ್ತಿ ದೀಪಕ್ಕೆಲ್ಲ ಎಣ್ಣೆ ಹಾಕ್ಲಿಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಸಾಕು, ಹೆಂಗೂ ಮಳೆ ಬರ್ತದೆ ಇಡೋಕ್ಕಾಗಲ್ಲ ಅಂದ್ಕೊಂಡು ಸ್ವಲ್ಪ ದೀಪಗಳನ್ನು ಇಡುವ ಅಂತ ಹೇಳಿ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಪಟಾಕಿ ಎಲ್ಲ ಹೊಡೆಯೋದು ನನಗೆ ಇಂಟ್ರೆಸ್ಟ್ ಇಲ್ಲ, ಆ ಕ್ರೇಜು ಇಲ್ಲ. ಮಗ ಪ್ರಾಗ್ಯಂಗೆ ಏನು ಬೇಕು ಸಣ್ಣದು, ಅವಳು ಮಕ್ಕಳೇನು ಯೂಸ್ ಮಾಡ್ತಾರೆ ಆ ಥರ ಪಟಾಕಿ ಕೊಡಿಸಿದ್ದೀನಿ, ಅವಳು ಅದನ್ನು ಎಂಜಾಯ್ ಮಾಡ್ತಾಳೆ. ಮತ್ತು ನನ್ನ ತಮ್ಮ ಬಂದಿದ್ದರೆ ಪಟಾಕಿ ಎಲ್ಲ ಹೊಡಿತಾ ಇದ್ದ, ಅವನಿಗೆ ಇಷ್ಟ. ಬಟ್ ಈ ಸಲ ದೀಪಾವಳಿಗೆ ಅವರು ಬರಲಿಲ್ಲ ಯಾರೂ. ನಮ್ಮನೇಲಿ ಇವತ್ತು ತುಳಸಿ ಪೂಜೆ ನಾವು ಮಾಡಲ್ಲ ದೀಪಾವಳಿಗೆ, ನಾವು ಇನ್ನೊಂದು ಸಲ ದ್ವಾದಶಿ ಅಂತ ಬರುತ್ತಲ್ಲ ಆ ಟೈಮಲ್ಲಿ ಮಾಡೋದು. ಆವಾಗ ತಮ್ಮ ಬರ್ತಾನೆ, ತಮ್ಮ ಮತ್ತು ಅವನ ಹೆಂಡತಿ ಬರ್ತಾರೆ. ಸೊ ಇವಾಗ ಬತ್ತಿ ಎಲ್ಲ ಹಾಕಿ ಆಯಿತು ನೋಡಿ ಅಮ್ಮ. ದೀಪ ಹತ್ರ ಬರುದು ಬೇಡ. ನೋಡಿ ಲೈಟಿಂಗ್ಸು ಗೂಡು ದೀಪ ಎಲ್ಲ ಹಾಕಿದ್ದೀವಿ. ದೀಪ ಹಾಕಿ ಪಟಾಕಿನೆಲ್ಲ ಹೊಡೆದು ಮಾಡೋದು. ಈ ಸೈಡೆಲ್ಲ ಸುತ್ತಿ ಈ ಸೈಡೆಲ್ಲ ಇದೆಲ್ಲ ಮಾಡಿ ಮೊನ್ನೆ ಮಾಡ್ತಿದ್ವಲ್ಲ ಅದೇ ವಿಡಿಯೋ. ಕರೆಕ್ಟೇ ಮಾತಾಡು. ಈಗ ದೀಪ ಚೆನ್ನಾಗಿದೆ. ಹೋಗ ಇಡು ಅಂಗಲಿ ಪುಡಿ ಕೊಡಂದಿ ದೀಪಾವಳಿ. ನಾನೊಂದು ವಿಡಿಯೋ ಮಾಡಬೇಕು, ಈ ಕಡೆ ಅಲ್ಲೇ ವಿಡಿಯೋ ಆಗ್ತದೆ. ಕೂತ್ ಮನೆ ಕಡೆ ಓಕೆ ಅಜ್ಜ. ನೋಡಿ ನಮ್ಮ ಮನೆಯ ದೀಪಾವಳಿ ದೀಪಗಳಿಟ್ಟಾಯಿತು, ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸಿಂಪಲ್ಲಾಗಿ, ನಮ್ಮದೇನು ಅಂತರ ಗ್ರ್ಯಾಂಡಾಗಿ ದೀಪಾವಳಿ ಎಲ್ಲ ಮಾಡೋದಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಮಂಗಳೂರಲ್ಲೇ ನಾವು ಹಬ್ಬ ಮಾಡ್ಬೋದಾಗಿತ್ತು, ಬಟ್ ಯಾಕೆ ಊರಿಗೆ ಬರ್ತೀವಿ ಅಂತ ಹೇಳಿದರೆ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ, ಅವರಿಗೂ ಮಕ್ಕಳು ಯಾರೂ ಇಲ್ಲ ಅನ್ನೋ ಒಂದು ಫೀಲ್ ಬರಬಾರ್ದು. ಅವ್ರ ಜೊತೆನೇ ಸೆಲೆಬ್ರೇಟ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಿ ಅವರನ್ನು ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ನನ್ನದೊಂದು ಅಭಿಪ್ರಾಯ. ಹಾಗಾಗಿ ನಾನು ಊರಿಗೆ ಬಂದು ಸೆಲೆಬ್ರೇಟ್ ಮಾಡ್ತೀನಿ. ದೀಪಾವಳಿ ಹಬ್ಬದ ದಿವಸ ಸಂಜೆ ನಮ್ಮ ಕಡೆ ಎಲ್ಲ ಉದ್ದಿನ ದೋಸೆ ಹಾಕಿ ಚಿಕನ್ ಸಾರು ಮಾಡಿ ಹಾಕಿ ಬಡಿಸಿರ್ತಾರೆ. ಇದೇ ನಮ್ಮ ಕಡೆ ಸ್ಪೆಷಲು. ಇದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತು ಗೋಪೂಜೆ ಇರೋದ್ರಿಂದ ನಾನು ಬೆಳಗ್ಗೆನೇ ಮಾಯ ಮನೆಗೆ ಬಂದಿದ್ದೀನಿ. ನಮ್ಮ ಕಡೆ ಎಲ್ಲ ಕೊಡಿ ಹಬ್ಬ ಅಂತ ಬರುತ್ತೆ, ಅವಾಗ ಮಾಡ್ತಾರೆ. ಮಾಯ ಮನೆಯಲ್ಲಿ ಇವತ್ತು ದೀಪಾವಳಿ ಟೈಮಲ್ಲೇ ಗೋಪೂಜೆ ಮಾಡ್ತಾರೆ. ಅಂದರೆ ಅವ್ರ ಮನೇಲಿ ದನ ಇಲ್ಲ, ಬೇರೆ ಮನೆಯಲ್ಲಿ ದನ ಹತ್ರ ಹೋಗಿ ಪೂಜೆ ಮಾಡಿ ಬರ್ತಾರೆ. ತಿನ್ನಕ್ ಕೊಡ್ತಾರೆ, ನೀನು ಹೆದರ್ಕೋಬಾರ್ದು. ಮಧ್ಯ ಕಾಲ ಹಾಕಬೇಡ ಮತ್ತೆ, ಹಗ್ಗದ ಮಧ್ಯ ದಾರ. ಅಮ್ಮ ಹಂಗೆ ಒಂದ್ಸತಿ ಇಡ್ತಿರು, ಹಂಗೆ ಹಂಗೆ.
ಎಷ್ಟು ಸಿಟ್ಟಲ್ಲ. ಗರ್ವ ಬಂದಿದೆ. ಎಂತಕ್ಕೆ? ಹೂವಿದೆ, 2 ಹೂವಿನ ಇದಕ್ಕೆ ಅಲ್ಲಿ ಒಂದು ಮುಗಿಸ್ಬೇಕು. ಅಲ್ಲಿ ಕೊಡು, ಹಂಗೆ ಹಾಕ್ತಾರೆ. ಇಲ್ಲಿ ಇವತ್ತು ಚೆನ್ನಾಗಿ ಬರ್ತಾ ಇದೆ, ಗ್ರೀನ್ ಆಗಿ. ಹಣ್ಣು ನಾನ್ ಕೊಡ್ತೀನಿ. ಕೊಡು. ಅಷ್ಟು ಕೊಡ್ಬೇಕಾ? ಒಂದೊಂದೇ ಕೊಡು. ಇದ್ರ ದಟ್ಟೆ ಒಳಗೆ ಹಾಕಿದ್ರೆ 2 ಕೊಡ್ಲ ಇದಕ್ಕೆ? ತಿಂತ ಈಗ ಸರಿ ಆಯ್ತು. ಬಿಟ್ರೆ ಹಾರತ್ಸು. ಹೋಸತಿ ಎಷ್ಟು ಕಾಟ ಕೊಡ್ಲಿಲ್ಲ. ಬಿಡ್ರಿ. ಬಾಬಾ ತಟ್ಟೆ ಹೆಂಗೆ ಇಟ್ಕೊಳ್ಳಿ, ಅದಕ್ಕೊಂಚೂರು ಕೊಡಕ್ಕಾಗ. ತಡಿ ನೀನ್ ನಮಸ್ಕಾರ ಮಾಡ್ಕ ಬಡಿ. ಗೋಪೂಜೆ ಎಲ್ಲ ಮುಗೀತು. ಈಗ ಸೀದಾ ನಾವು ಮನೆಗೆ ಹೋಗೋದು, ಅಡಿಗೆಯನ್ನು ಸ್ಟಾರ್ಟ್ ಮಾಡೋದು. ಹಾಗೆ ನೋಡ್ತಾ ಇರ್ಬೋದು, ಎಲ್ಲ ಅಡಿಗೆ ಆಗಿದೆ ಆಲ್ಮೋಸ್ಟ್. ಇವಾಗ ಮಾಯಿ ಹೋಳಿಗೆ ಮಾಡ್ತಾ ಇದ್ದಾರೆ ಸ್ವಲ್ಪ ನಮಗೆಲ್ಲ ಊಟ ಮಾಡ್ಕೊಳ್ಳಿಕ್ಕೆ. ಹಾಗೆ ಏನೆಲ್ಲ ಸ್ಪೆಷಲ್ ಇತ್ತೆ ಅಂತ ಹೇಳಿದರೆ, ಆಲೂಗಡ್ಡೆ ಬೋಂಡ ಇತ್ತು, ಹೋಳಿಗೆ ಇತ್ತು, ಪಾಯಸ ಇತ್ತು, ಪಲ್ಯ, ಕೋಸಂಬರಿ, ಅನ್ನ, ಚಿತ್ರಾನ್ನ, ಇಷ್ಟು ವೆರೈಟಿ ಮಾಡಿದರು. ನಾವು ಹೆಲ್ಪ್ ಮಾಡಿದ್ದಷ್ಟೇ ಬಿಟ್ಟರೆ ಮೇನ್ ಕುಕ್ ಮಾಯಿ ಎಲ್ಲನೂ ಮಾಡಿದರು. ಅಂದರೆ ನಾನು ಬೇಗ ಹೋಗಬೇಕಲ್ಲ, ಸ್ವಲ್ಪ ಗಡಿಬಿಡಿಯಲ್ಲೇ ಮಾಡಿದ್ವಿ. 2 ಗಂಟೆಗೆ ನಾವು ಊಟಕ್ಕೆ ಕೂತ್ಕೊಂಡಿದ್ವಿ. ಇವಾಗ ಏನು ಜಾಸ್ತಿ ಜನ ಇರಲಿಲ್ಲ, ಒಂದು 4-5 ಜನ ಅವ್ರ ಫ್ಯಾಮಿಲಿಯವರು, ನಾನು ಎಕ್ಸ್ಟ್ರಾ ಅಂದರೆ ನಾನು ಮತ್ತು ಪ್ರಾಗ್ಯ ಅಷ್ಟೇ. ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. 7 ಗಂಟೆಗೆ ಮನೆಗೆ ರೀಚ್ ಆದ್ವಿ. ಇಲ್ಲಿ ಬಂದ್ರೂ ಮಳೆ, ಅಲ್ಲಿಂದ ಇಲ್ಲಿ ತನಕ ಪಿರಿ ಮಳೆ ಇತ್ತು. ಅಂದ್ರೆ ಊಟ ಮಾಡಿದ್ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕಾಗಿಲ್ಲ. ನಾನು ಅರ್ಜೆಂಟಾಗಿ ಮತ್ತೆ ಮನೆಗೆ ಬಂದು ಲಗೇಜ್ ಎಲ್ಲ ತಗೊಂಡು ಅಲ್ಲಿಂದ ಸೀದಾ 2 ಬಸ್ ಚೇಂಜ್ ಮಾಡಿ ಇವಾಗ ಮಂಗಳೂರು 7 ಗಂಟೆಗೆ ರೀಚ್ ಆದ್ವಿ. ಇಲ್ಲಿ ಬಂದು ನೋಡಿದ್ರೆ ಮಳೆ ಬರ್ತಾ ಇದೆ. ಪ್ರಾಗೆ ಬಂದವಳೆ ಸೀದಾ ಪಟಾಕಿ ಹೊಡಿಕ್ ಹೋದ್ರು. ಮಕ್ಕಳೆಲ್ಲ ಆ ಕಡೆ ಪಟಾಕಿ ಹೊಡಿತಿದ್ರಲ್ಲ, ಅಲ್ಲಿ ಹೋಗಿದ್ದಾಳೆ. ಹಾಗೆ ಸಾಂಬಾರೆಲ್ಲ ಮನೆಯಿಂದನೇ ಮಾಯಿ ಕೊಟ್ಟು ಕಳಿಸಿದ್ರು. ಮತ್ತೆ ಹೋಗಿ ನಿಂಗೆ ಸಾಂಬಾರೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿ ಸಾಂಬಾರೆಲ್ಲ ಕೊಟ್ಟು ಕಳಿಸಿ, ಸಾಂಬಾರನ್ನು ಮಾಡೋದಿಲ್ಲ, ಅದನ್ನೊಂಚೂರು ಬಿಸಿ ಮಾಡ್ಕೊಂಡು ರೈಸ್ ಮಾಡಿ ಊಟ ಮಾಡೋದು. ಹಾಗೆ ಸ್ನಾನ ಎಲ್ಲ ಮಾಡಿ, ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಮತ್ತೆ ಊಟ ಮಾಡೋದು. ನಾಳೆಯಿಂದ ಪ್ರಾಗೆ ಸ್ಕೂಲ್ ಉಂಟು. ಓಕೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ಮೇಲೆ ಡೈಲಿ ಬ್ಲಾಗ್ ಹಾಕ್ತೀನಿ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ವಿಡಿಯೋ ಹಾಕ್ತೀನಿ. ತುಂಬಾ ಟೈಮ್ ಆಯ್ತು ನಾನು ಡೈಲಿ ಬ್ಲಾಗ್ ಹಾಕ್ತೀನಿ. ಇವಾಗ ಮನೆಗೆ ಹೋಗಿರೋ ದೀಪಾವಳಿ ಹಬ್ಬದ ವಿಡಿಯೋ ಎಲ್ಲ ನಾಳೆಯಿಂದ 1-2 ವಿಡಿಯೋ ಆಗ್ಬೋದು, ಹಾಕ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನೇನಾಗುತ್ತೆ ಅದು ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆನಾ? ಬಾಯ್ ಬಾಯ್.